ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಈಗ ವೀರಣ್ಣ ಹೇಳಿದ ವಚನನೇ ತಗೊಳ್ಳೋಣ. ಬಹಳ ಅದ್ಭುತವಾದ ವಚನ. ಕುಲವಿಲ್ಲ ಯೋಗಿಗೆ, ಛಲವಿಲ್ಲ ಜ್ಞಾನಿಗೆ, ತೊಲೆ ಕಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ. ಎಂಥ ಅದ್ಭುತವಾದ ಸಂಗತಿಯನ್ನು ಸರ್ವಜ್ಞ ಹೇಳ್ತಾನೆ ವಚನದಲ್ಲಿ. ಅಂದರೆ ಈ ತರಹ ಸಾಧನೆ ಮಾಡಿದ್ದೇ ಆದರೆ ಜಗತ್ತು ಬಹಳ ಶಾಂತವಾಗಿರುತ್ತೆ. ಈ ಪರಿಸ್ಥಿತಿ ಎಲ್ಲೇ ಉಂಟಾದರೂ ಅದು ಕಲ್ಯಾಣ ಆಗುತ್ತೆ. ಅದೇ ಬಸವ ಕಲ್ಯಾಣ. ಯೋಗಿಯಾದವರಿಗೆ ಕುಲ ಇಲ್ಲ. ಯಾಕೆ ಅಂದರೆ ಯೋಗಿ ನೇರವಾಗಿ ಪರಮಾತ್ಮನ ಪ್ರತಿನಿಧಿ. ಪರಮಾತ್ಮನ ಸ್ವರೂಪವೇ ಯೋಗಿ. ಹಾಗಾಗಿ ಅವನಿಗಿಡೀ ಜಗತ್ತೇ ಮಹಾಮನೆ. ಆ ದೃಷ್ಟಿಯಿಂದ ಅಲ್ಲಮ ಪ್ರಭು ಬಹಳ ದೊಡ್ಡ ಯೋಗಿ. ಅವ್ರಿಗೆ ಯಾವುದು ಮನೆ ಇಲ್ಲ, ಅವರಿಗೆ ಕುಲ ಇಲ್ಲ, ಜಾತಿ ಇಲ್ಲ, ಯಾವುದು ಕೊಟ್ಕೊಳ್ಳಿಲ್ಲ. ಬಳ್ಳಿಗಾವೆಯಲ್ಲಿ ಹುಟ್ಟಿದರು, ಆಫ್ಘಾನಿಸ್ತಾನ ತನಕ ಸಂಚರಿಸಿದರು, ಈ ಕಡೆ ದಕ್ಷಿಣದಲ್ಲಿ ಶ್ರೀಶೈಲ ತನಕ ಹೋದರು, ಮತ್ತೆ ಕಲ್ಯಾಣ ತನಕ ಬಂದರು. ಒಟ್ಟಾರೆ ಅಡ್ಡಾಡಿದರು. ಅವ್ರದ್ದೊಂದು ವಚನ ಇದೆ, ಈರೆಂಬತ್ತು ಕೋಟಿ ವಚನ ಹಾಡಿ ಸೋತಿತ್ತೆನ್ನ ಮನವು ಅಂತ ಬರುತ್ತೆ. ಅಂದರೆ ಈರೆಂಬತ್ತು ಅಂದ್ರೆ 160 ಕೋಟಿ. ಅದು ಯಾವ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೋ ಗೊತ್ತಿಲ್ಲ, ಅದು ಪರಮಾತ್ಮನಿಗೆ ಗೊತ್ತು. ಅದು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸಿದ್ದರಾಮೇಶ್ವರದ್ದು 66,000 ವಚನ ಅಂತ ಹೇಳ್ತಾರೆ. ಅದೇನೇ ಇರಲಿ, ಒಟ್ಟು ಯೋಗಿಗೆ ಕುಲ ಇಲ್ಲ. ಆ ದೃಷ್ಟಿಯಿಂದ ಶರಣರೆಲ್ಲರೂ ಯೋಗಿಗಳೇ, ಕುಲ ಇಲ್ಲ ಅವರಿಗೆ. ಇನ್ನು ಛಲವಿಲ್ಲ ಜ್ಞಾನಿಗಳಿಗೆ ಛಲ ಇಲ್ಲ. ಜ್ಞಾನಿ ಯಾವಾಗಲೂ ತಪ್ಪನ್ನು ಒಮ್ಮೆ ಹೇಳ್ತಾನಷ್ಟೆ. ತಪ್ಪು ತಿದ್ದುಕೊಂಡ್ರೆ ನಮಗೊಳ್ಳೇದು. ಒಂದು ವೇಳೆ ಜ್ಞಾನಿಗಳು ಹೇಳಿದ ಮಾತು ನಾವು ಕೇಳಲಿಲ್ಲ ಅಂದರೆ ಅವರೇನು ಬಡಿದು ಬೈದು ಬುದ್ಧಿ ಹೇಳಕ್ಕೆ ಬರಲ್ಲ. ಯಾಕಂದರೆ ಅವರಿಗೆ ಛಲ ಇಲ್ಲ. ಜ್ಞಾನಿ ಸತ್ಯವನ್ನು ಅರಿತಿರ್ತಾನ. ಸತ್ಯವನ್ನು ಅರಿತು ಪರಮಾತ್ಮನಿಗೆ ಸಕಲವನ್ನೂ ಬಿಟ್ಬಿಡ್ತಾನೆ. ಪರಮಾತ್ಮನ ಇಚ್ಛೆ ಏನಿದೆಯೋ ಹಾಗಾಗಲಿ, ಹಾಗೆ ನಡೀಲಿ ಅಂತ ಹೇಳಿ ಬಿಟ್ಟಂತಹ ಜ್ಞಾನಿಗೆ ನನ್ನದೇ ಆಗಬೇಕು, ನನ್ನನ್ನೇ ಸಾಧಿಸಬೇಕು ಅನ್ನುವ ಛಲ ಇರೋದಿಲ್ಲ. ತೊಲೆ ಕಂಬವಿಲ್ಲ ಗಗನಕ್ಕೆ. ಗಗನ ಅದೇ. ಇವತ್ತು ನಾನು ಅಲ್ಲಮ ಪ್ರಭುಗಳ ವಚನ ಹೇಳಬೇಕು ಅಂದ್ಕೊಂಡಿದ್ದೆ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ, ಬ್ರಹ್ಮಧೂಪ ವಿಷ್ಣುದೀಪ ರುದ್ರನೋಗರ, ಸೈದಾನ ನೋಡ, ಕೂಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಆ ವಚನ ಹೇಳಬೇಕು ಅಂದ್ಕೊಂಡಿದ್ದೆ. ಆ ವಚನ ಅನುಭವ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಸರ್ವಜ್ಞನ ವಚನ ಇನ್ನೂ ಬಹಳ ವಿಶೇಷ, ಮತ್ತೆ ಎಲ್ರಿಗೂ ಸುಲಭವಾಗಿ ತಿಳಿಯುವಂಥದ್ದು. ಇನ್ನು ಅಲ್ಲಮ ಪ್ರಭುಗಳ ವಚನ ಮತ್ತು ಸರ್ವಜ್ಞನ ವಚನ ಯಾಕೆ ನಮಗೆ ಗಗನದ ವಿಷಯದಲ್ಲಿ ನೆನಪಾಗ್ತವೆ ಅಂದರೆ, ಗಗನವೇ ಗುಂಡಿಗೆ ಅಂತ ಹೇಳಿದ್ದಾರೆ. ಗುಂಡಿಗೆ ಅಂದ್ರೆ ಗೊತ್ತಾ ನಿಮಗೆಲ್ಲ? ಈ ಗುಂಡಿ ಅಂತಾರೆ ಈ ಕಡೆ ಎಲ್ಲ. ಪಾತ್ರೆ ತಪ್ಪಲೆ ಚಂಬಿನ ಥರ ಇರ್ತದೆ, ಚಂಬಿಗಿಂತ ಸ್ವಲ್ಪ ಅಗಲ ಇರುತ್ತೆ. ಅದನ್ನು ಗುಂಡಿ ತಗೊಂಡು ಅಂತಿರ್ತಾರೆ. ಅಂದರೆ ಗುಂಡಿಗೆ ಅಂದರೆ ಲಿಂಗಕ್ಕೆ ಮಜ್ಜನೆ ಎರೆಯೋದಕ್ಕೆ ನಾವು ಒಂದು ತಂಬಿಗೆನೋ ಅಥವಾ ಏನೋ ಬಳಸ್ತೀವಲ್ಲ, ಹಾಗೆ ಆ ಗಗನವೇ ಗುಂಡಿಗೆ. ಗಗನ ನೀವೆಲ್ಲ ದೃಷ್ಟಿ ಇಟ್ಟು ನೋಡಿದ್ರೆ ಏನೋ ದಬ್ಬ ಹಾಕಿದಾರೆ ನಂಗೆ ಕಾಣಿಸುತ್ತಂತಲ್ಲ. ಯಾವುದೋ ಒಂದು ಏನು ಹರಿವಾಣವನ್ನು ಏನೋ ದಬ್ಬ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತಂತೆ ಈ ಭೂಮಿಗೆ. ಆ ರೀತಿ ಕವಚವಾಗಿ
ಕವಚವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ನೀವೆಲ್ಲ ಗಮನಿಸಿರ್ಬೋದು. ಅಂತಹ ಗಗನವೇ ಲಿಂಗಕ್ಕೆ ಮಜ್ಜನ ಮಾಡಿಸುವ ಗುಂಡಿಗೆ, ಆಕಾಶವೇ ಅಗ್ಗವಣಿ. ಆಕಾಶದಿಂದ ನಿರಂತರವಾಗಿ ಏನಾದರೂ ಬೀಳ್ತಾ ಇರುತ್ತೆ, ಮಳೆ ಬೀಳುತ್ತೆ, ಉಲ್ಕಾಪಾತ ಆಗುತ್ತೆ, ಭೂಮಿಗೆ ಆಕಾಶದಿಂದ ಕೊಡುಗೆ ನಿರಂತರವಾಗಿ ಸಿಗ್ತಾನೇ ಇರುತ್ತೆ. ಈ ಮಣ್ಣು ಏನಾಗ್ತಾ ಇರುತ್ತಲ್ಲ, ಮಣ್ಣು ಫಲವತ್ತತೆ ಆಗ್ತಿರುತ್ತಲ್ಲ, ಅದಕ್ಕೆ ಉಲ್ಕಾಪಾತನೂ ಕಾರಣ ಅಂತ ಹೇಳ್ತಾರೆ. ಆಮೇಲೆ ಇಡೀ ಪ್ರಪಂಚದಾದ್ಯಂತ ಒಂದು ವರ್ಷಕ್ಕೆ ಎಷ್ಟೋ ಟನ್ ಗಟ್ಟಲೆ ಉಲ್ಕಾಪಾತಗಳು ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿ ಆಕಾಶದಿಂದ ಅಗ್ಗವಣಿ ಬಿದ್ದ ಹಾಗೆ, ನೀರು ಹೆಂಗೆ ನಾವು ಲಿಂಗದ ಮೇಲೆ ಹಾಕ್ತೀವಲ್ಲ ಹಾಗೆ. ಆಮೇಲೆ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ, ಅದು ಮುಂದೆ ತಗೊಳ್ಳೋಣ. ಇಲ್ಲಿ ಒಟ್ಟು ತಾತ್ಪರ್ಯ ಏನಪ್ಪ ಅಂದರೆ, ಸರ್ವಜ್ಞ ಹೇಳೋದು ತೊಲೆ ಕಂಬಗಳಿಲ್ಲ ಗಗನಕ್ಕೆ. ಗಗನ ಹಾಗೆ ನಿಲ್ಲಿಸಿದ್ದಾರೆ ಅಂತ, ಮೋಡ ನಿಂತಿದೆಯಲ್ಲ, ಮೋಡಗಳು ನಿಂತಿದೆಯಲ್ಲ, ಆ ಮೋಡಗಳು ಯಾವುದರ ಸಪೋರ್ಟಿಂದ ನಿಂತಿಲ್ಲ, ಅದಕ್ಕೆ ತೊಲೆ ಕಂಬಗಳಿಲ್ಲ. ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ. ಸ್ವರ್ಗ ಅಂದರೆ ಮತ್ತೆ ಇನ್ನೆಲ್ಲ ಹೋಗಬೇಕು, ಸತ್ತ ಮೇಲೆ ಸಿಗುವಂಥದ್ದಲ್ಲ. ಎಲ್ಲಿ ಸಂತೃಪ್ತಿ ಇರ್ತದೋ, ಎಲ್ಲಿ ಜ್ಞಾನ ಇರ್ತದೋ, ಎಲ್ಲಿ ವಿಜ್ಞಾನ ಮತ್ತು ಅಧ್ಯಾತ್ಮ ಜ್ಞಾನ ಸಮ್ಮಿಲನಗೊಂಡಿರ್ತದೋ, ಎಲ್ಲಿ ನೈತಿಕ ಮೌಲ್ಯಗಳು, ಭೌತಿಕ ಮೌಲ್ಯ, ನೈತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ ಎಲ್ಲಿ ಇರ್ತದೋ ಅದೇ ಸ್ವರ್ಗ. ಆ ಸ್ವರ್ಗದಲ್ಲಿ ಹೊಲಗೇರಿಗೆ ಅವಕಾಶ ಇಲ್ಲ. ಈಗ ಮಹಾಮನೆಯಲ್ಲಿ ನೀವು ಯಾವ ಜಾತಿ ಅಂತ ಕೇಳಲ್ಲ, ಯಾರಿಗೂ ಕೇಳಲ್ಲ. ಯಾಕಂದರೆ ನಿಮ್ಮ ಜಾತಿ ನಮಗೆ ಅಗತ್ಯವಿಲ್ಲ. ಆರೋಗ್ಯ ಜಾತಿಯವರಿದ್ರೆ ಸಾಕು, ರೋಗದ ಜಾತಿ, ಆರೋಗ್ಯದ ಜಾತಿ, ಎರಡೇ ಜಾತಿ ನಮಗೆ. ಆದ್ದರಿಂದ ಜಾತಿ ಅನ್ನುವಂಥದ್ದು ನಾವು ಒಪ್ಪುವಂಥದ್ದಲ್ಲ. ಆದ್ದರಿಂದ ಹೊಲಗೇರಿ ಸ್ವರ್ಗದಲ್ಲಿ ಇರೋದಿಲ್ಲ, ಇರಬಾರ್ದು. ಒಂದು ವೇಳೆ ಮೇಲು ಕೀಳು ಭೇದಗಳಿದ್ರೆ, ಬಡವ ಶ್ರೀಮಂತ ಭೇದ ಇತ್ತು ಅಂತಂದರೆ, ಬೇರೆ ಯಾವುದೇ ಭೇದ ಇತ್ತು ಅಂದರೆ ಅಲ್ಲಿ ಶಾಂತಿ ಸಮಾಧಾನ ಇರೋದಿಲ್ಲ. ಆದ್ದರಿಂದ ಸ್ವರ್ಗ ಅನ್ನಿಸ್ಕೊಳ್ಬೇಕಾದ್ರೆ, ಸ್ವರ್ಗ ನಿರ್ಮಾಣ ಮಾಡ್ಕೋಬೇಕಾದ್ರೆ, ಸ್ವರ್ಗ ನಿರ್ಮಾಣ ಮೊದಲು ನಮ್ಮ ಮನಸ್ಸಿನಲ್ಲಿ ಆಗಬೇಕು. ನಮ್ಮ ಮನಸ್ಸಿನಲ್ಲಿ ಸ್ವರ್ಗ ನಿರ್ಮಾಣ ಆಗಬೇಕು. ಯಾರ ಮನಸ್ಸು ಸ್ವರ್ಗ ಆದ ರೀತಿ ಇರ್ತದೋ ಅವರ ವ್ಯಕ್ತಿತ್ವ ಮೊದಲು ಬದಲಾವಣೆ ಆಗುತ್ತೆ. ಶಾಂತಿ, ಸಮಾಧಾನ, ಕಾಯಿಕ ದಾಸೋಹ, ತೃಪ್ತಿ ಇದೆಲ್ಲ ಇರುತ್ತೆ. ಯಾರ ಮನಸ್ಸಲ್ಲಿ ಸ್ವರ್ಗ ಇರುತ್ತೆ ಅಲ್ಲಿ. ಅಂಥವರು ಸೇರಿಕೊಂಡಂಥ ಮನೆ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಅಂಥವ್ರು ಸ್ವರ್ಗವನ್ನು ಮನಸ್ಸಿನಲ್ಲಿ ಯಾರು ನಿರ್ಮಾಣ ಮಾಡ್ಕೊಂಡಿರ್ತಾರೋ ಅದು ಅವ್ರ ಸುತ್ತಮುತ್ತ ಅವ್ರ ಮನೆ ಸ್ವರ್ಗ ಆಗುತ್ತೆ. ಅಂಥ ಅನೇಕ ಮನೆಗಳು ಸೇರಿದ್ರೆ ಊರು ಸ್ವರ್ಗ ಆಗ್ಬಿಡುತ್ತೆ. ಅಂತಹ ಅನೇಕ ಊರು ರಾಜ್ಯ ಸೇರಿದ್ರೆ ದೇಶ ಸ್ವರ್ಗ ಆಗುತ್ತೆ. ಭಾರತ ಸ್ವರ್ಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಈಗ ಅದು ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಎಲ್ಲರೂ. ಮೊದಲು ಬಹಿರಂಗದ ಸಾಧನಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿದ್ದೀರಾ. ರಸ್ತೆ ಬೇಕು, ಕುಡಿಯೋ ನೀರು, ಶುದ್ಧ ನೀರು, ಆಮೇಲೆ ಎಲ್ರಿಗೂ ವಿದ್ಯೆ, ಎಲ್ರಿಗೂ ಹೊಟ್ಟೆ ತುಂಬ ಊಟ, ಎಲ್ರಿಗೂ ತಲೆ ಮೇಲೆ ಒಂದು ಸೂರು ಇರಬೇಕು. ಅದು ಸರಿ, ಆದರೆ ಇಷ್ಟರಿಂದನೇ ಸ್ವರ್ಗ ನಿರ್ಮಾಣ ಆಗಲ್ಲ. ನೈತಿಕ ಮೌಲ್ಯಗಳನ್ನು ಪಾಲಿಸಬೇಕು. ಬಸವಣ್ಣವರೇನು ಸಪ್ತ ಸೂತ್ರಗಳನ್ನು ಕೊಟ್ಟಿದಾರಲ್ಲ, ಕಳಬೇಡ, ಕೊಲಬೇಡ, ಆ ವಚನದಲ್ಲಿ ಬರ್ತಕ್ಕಂಥವೆಲ್ಲವೂ ನೈತಿಕ ಮೌಲ್ಯಗಳು ಅಂತ ಕರೀತಾರೆ. ಓಕೆ, ಅದನ್ನು ನಾವು ಅನುಸರಣೆ ಮಾಡಬೇಕು. ಬರೇ ಭೌತಿಕ ನೈತಿಕ ಸಂಪತ್ತಿದ್ರೆ ಸಾಕಾಗಲ್ಲ. ಈಗ ಅಮೇರಿಕಾ, ಇಂಗ್ಲೆಂಡ್, ಆಮೇಲಿಂದ ಕೆಲವು ದೇಶಗಳಲ್ಲಿ ಕಳ್ಳತನಗಳು ಅವೆಲ್ಲ ತುಂಬ ಕಡಿಮೆ, ಶಿಸ್ತು, ಸ್ವಚ್ಛತೆ, ಭ್ರಷ್ಟಾಚಾರ ಕಡಿಮೆ, ಎಲ್ಲ ಸರಿ. ಆದರೆ ಎಲ್ಲಿ ಆಧ್ಯಾತ್ಮಿಕ ಸಾಧನೆ ಇರಲ್ವೋ ಅವರು ಪಕ್ಕ ಭೌತಿಕರಾಗ್ಬಿಡ್ತಾರೆ, ಭೋಗಜೀವಿಗಳಾಗ್ಬಿಡ್ತಾರೆ. ಆವಾಗ ಅವ್ರಿಗೂ ನೆಮ್ಮದಿ ಸಿಕ್ಕಲ್ಲ. ಬೇಕಾದಷ್ಟು ಭೌತಿಕ ನೈತಿಕ ಮೌಲ್ಯ ಪಾಲಿಸಿದ್ರು ಕೂಡ ಆಧ್ಯಾತ್ಮಿಕ ಮೌಲ್ಯ ಇಲ್ಲದೆ ಹೋದರೆ ಧ್ಯಾನ, ಪೂಜೆ,
ತ್ಯಾಗ ಯೋಗ ಇಲ್ಲದೆ ಹೋದರೆ ಅಲ್ಲಿ ಶಾಂತಿ ಸಮಾಧಾನ ಎಂದೂ ಪ್ರಾಪ್ತಿಯಾಗಲ್ಲ. ಅದಕ್ಕೆ ಅಮೆರಿಕ ಬೇರೆದರಲ್ಲೆಲ್ಲ ಚೆನ್ನಾಗಿರ್ಬೋದು, ಸ್ವಾತಂತ್ರ್ಯ ಬಂದು 250 ವರ್ಷಗಳೇ ಆಗಿರ್ಬೋದು, ಆದರೆ ಅಮೆರಿಕಾದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಹಪಹಪಿ ಅಂತ ಕರೀತಾರೆ ಅದಕ್ಕೆ. ಏನದು ಧಾವಂತ, ಕನ್ನಡದಲ್ಲಿ ಸರಿಯಾದ ಶಬ್ದ ಅಂದರೆ ಧಾವಂತ, ವಿಪರೀತ ಧಾವಂತ. ಪಾಶ್ಚಿಮಾತ್ಯ ಜಗತ್ತೆಲ್ಲ ಹಾಗೆ ಆಗಿದೆ. ಈಗ ನಮ್ಮಲ್ಲೂ ಮೆಟ್ರೋಪಾಲಿಟನ್ ಸಿಟಿಗಳೆಲ್ಲ ಹಂಗೆ ಆಗ್ತಾ ಇದ್ದಾವೆ. ಎಲ್ಲ ಧಾವಂತ ಇದ್ದಂಥ ಮನುಷ್ಯ ಎಲ್ಲಿಗೂ ತಲುಪಲ್ಲ, ಸುಮ್ಮನೆ ಇರ್ತಾನಷ್ಟೇ. ದುಡಿತಾನೆ ದುಡ್ಡು ಗಳಿಸ್ತಾನೆ, ಮನೆ ಮೇಲೆ ಮನೆ ಕಟ್ತಾನೆ, ಏನೆಲ್ಲ ಮಾಡಿದ್ರು ಶಾಂತಿ ಸಮಾಧಾನ ಮಾತ್ರ ಇರಲ್ಲ. ಅದೇ ನಿನ್ನೆ ರಾತ್ರಿ ಪಾದಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಿದವ್ರಿಗೆ ಅನುಭವ ಕೇಳದೆ 4-6 ಜನರಿಗೆ, ಎಲ್ರಿಗೂ ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡೋದು ಇವತ್ತು ಅಂತ ಹೇಳ್ತಾ ಇದ್ರು. ಅಂದರೆ ಆ ಸುಖ ನಿದ್ರೆ, ಶಾಂತವಾದ ಮನಸ್ಸು, ಏನು ನಮಗೆ ಪರಮಾತ್ಮನ ಪ್ರಾಪ್ತಿ ಇದೆಯೋ, ಪ್ರಸಾದವಾಗಿ ಬಂದಿದೆಯೋ, ಅದರಿಂದ ಸಂತೃಪ್ತವಾಗಿರೋದು, ಆನಂದವಾಗಿರೋದು, ಇನ್ನೊಬ್ಬರಿಗೆ ಹೆಚ್ಚು ತೊಂದರೆ ಕೊಡಲಾರ್ದೆ, ಸಾಧ್ಯವಾದಷ್ಟು ಮಟ್ಟಿಗೆ ಬೇರೆಯವರಿಗೆ ನಮ್ಮಿಂದ ತೊಂದರೆ ಆಗಲಾರ್ದೆ ಬದುಕ್ತೀವಲ್ಲ, ನಮ್ಮ ಪಾಡಿಗೆ ನಾವು ಸ್ವಾವಲಂಬಿಗಳಾಗಿ ಬದುಕ್ತೀವಲ್ಲ, ಅದೇನೇ ಆಧ್ಯಾತ್ಮ ವಿದ್ಯೆ, ಅದೇ ಆಧ್ಯಾತ್ಮಿಕ ಜ್ಞಾನ. ಅದನ್ನು ಪ್ರತಿಯೊಬ್ಬರು ಸಂಪಾದಿಸಬೇಕು. ಅಲ್ಲೇ ಸ್ವರ್ಗ ನಿರ್ಮಾಣ ಆಗುತ್ತೆ. ಅಂತಹ ಸ್ವರ್ಗದಲ್ಲಿ ಹೊಲಗೇರಿ ಅಂತಕ್ಕಂಥದ್ದು ಇರೋದಿಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.